ಇಂದಿನ ಎಪಿಸೋಡ್ನಲ್ಲಿ ನಾವು ಷೇರು ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಬಳಸುವ ಪ್ರಮುಖ ಪದಗಳು ಮತ್ತು ಅವುಗಳ ಅರ್ಥಗಳನ್ನು ವಿವರವಾಗಿ ತಿಳಿಯೋಣ. ಈ ಪದಗಳನ್ನು ಅರ್ಥ ಮಾಡಿಕೊಂಡ್ರೆ ಹೂಡಿಕೆ ನಿರ್ಧಾರಗಳನ್ನು ಹೆಚ್ಚು ವಿಶ್ವಾಸದಿಂದ ತೆಗೆದುಕೊಳ್ಳಬಹುದು. 1. ಬುಲ್ ಮಾರ್ಕೆಟ್ ಅಥವಾ ಬುಲ್ಲಿಶ್. ಇದರರ್ಥ ಷೇರುಗಳ ಬೆಲೆಗಳು ಅಥವಾ ಅದರ ಇಂಡೆಕ್ಸ್ ಏರಿಕೆಯಾಗುತ್ತವೆ ಎಂದು ನಿರೀಕ್ಷಿಸುವ ಸ್ಥಿತಿ. ಉದಾಹರಣೆಗೆ 2020 ಮಧ್ಯದಿಂದ 2022 ಪ್ರಾರಂಭದವರೆಗೆ ಮಾರುಕಟ್ಟೆ ಬುಲ್ಲಿಶ್ ಸ್ಥಿತಿಯಲ್ಲಿ ಇತ್ತು. ಇಲ್ಲಿ ಎಚ್ಚರಿಕೆ ವಹಿಸಬೇಕಾದ ವಿಷಯವೇನೆಂದರೆ, ಬುಲ್ಲಿಶ್ ಕಾಲದಲ್ಲಿ ಹೂಡಿಕೆ ಮಾಡುವ ಮೊದಲು ಕಂಪನಿಯ ಲಾಭ, ಸಾಲ, ಅದರ ಫ್ಯೂಚರ್ ಪ್ಲಾನ್ಗಳಂತಹ ಬೇಸಿಕ್ ಅಂಶಗಳನ್ನು ಪರಿಶೀಲಿಸಿ. 2. ಬೇರ್ ಮಾರ್ಕೆಟ್ ಅಥವಾ ಬೇರಿಶ್. ಇದರರ್ಥ ಷೇರುಗಳ ಬೆಲೆಗಳು ಅಥವಾ ಅದರ ಇಂಡೆಕ್ಸ್ ಇಳಿಕೆಯಾಗುತ್ತವೆ ಎಂದು ನಿರೀಕ್ಷಿಸುವ ಪರಿಸ್ಥಿತಿ. ಉದಾಹರಣೆಗೆ 2008 ಆರಂಭದಿಂದ 2009 ಅಂತ್ಯವರೆಗೂ ಮಾರುಕಟ್ಟೆ ಬೇರಿಶ್ ಆಗಿತ್ತು. ಎಚ್ಚರಿಕೆ: ಭಯದಿಂದ ತಕ್ಷಣ ಮಾರಾಟ ಮಾಡುವ ಬದಲು ನಿಮ್ಮ ದೀರ್ಘಾವಧಿ ಗುರಿಗಳನ್ನು ಗಮನದಲ್ಲಿಡಿ. 3. ಟ್ರೆಂಡ್. ಮಾರುಕಟ್ಟೆಯ ಸಾಮಾನ್ಯ ದಿಕ್ಕು ಮತ್ತು ಅದರ ಚಲನೆಯ ಇಂಟೆನ್ಸಿಟಿ. ವೇಗವಾಗಿ ಇಳಿಕೆಯಾಗ್ತಿದ್ರೆ ಅದು ಬೇರಿಶ್ ಟ್ರೆಂಡ್, ವೇಗವಾಗಿ ಏರಿಕೆ ಆಗ್ತಿದ್ರೆ ಬುಲ್ಲಿಶ್ ಟ್ರೆಂಡ್, ಚಲನೆ ಇಲ್ಲದಿದ್ರೆ ಸೈಡ್ವೇಸ್ ಟ್ರೆಂಡ್. ಚಾರ್ಟ್ಗರಲ್ಲಿ ಮೂವಿಂಗ್ ಆವರೇಜ್ ನೋಡಿದ್ರೆ ಟ್ರೆಂಡನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. 4. ಫೇಸ್ ವ್ಯಾಲ್ಯೂ. ಇದರ ಅರ್ಥ ಕಂಪನಿ ಷೇರು ಬಿಡುಗಡೆ ಮಾಡುವಾಗ ನಿಗದಿಪಡಿಸುವ ನಾಮಿನಲ್ ವ್ಯಾಲ್ಯೂ, ಅಂದರೆ ಹೆಸರಿಗೆ ಮಾತ್ರ. ಉದಾಹರಣೆಗೆ ಇನ್ಫೋಸಿಸ್ನ ಫೇಸ್ ವ್ಯಾಲ್ಯೂ ₹5. ಅವರು ₹63 ವಾರ್ಷಿಕ ಡಿವಿಡೆಂಡ್ ಘೋಷಿಸಿದರೆ ಡಿವಿಡೆಂಡ್ ಶೇಕಡ 1620 ಆಗಿರುತ್ತದೆ. ಡಿವಿಡೆಂಡ್, ಬೋನಸ್ ಮತ್ತು ಸ್ಟಾಕ್ ಸ್ಪ್ಲಿಟ್ಗಳು ಎಲ್ಲವೂ ಫೇಸ್ ವ್ಯಾಲ್ಯೂ ಆಧಾರಿತ. 5. 52 ವೀಕ್ ಗರಿಷ್ಠ ಕನಿಷ್ಠ. ಇದರ ಅರ್ಥ ಕಳೆದ 52 ವಾರಗಳಲ್ಲಿ ಷೇರು ತಲುಪಿದ ಗರಿಷ್ಠ ಬೆಲೆ ಮತ್ತು ಕನಿಷ್ಠ ಬೆಲೆ. ದರ ಗರಿಷ್ಠದ ಹತ್ತಿರ ಇದ್ದರೆ ನಷ್ಟ ತಪ್ಪಿಸಲು ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ. 6. ಆಲ್ ಟೈಮ್ ಹೈ ಲೋ. ಇದರರ್ಥ ಲಿಸ್ಟ್ ಆದ ನಂತರ ಷೇರು ತಲುಪಿದ ಗರಿಷ್ಠ ದರ ಅಥವಾ ಕನಿಷ್ಠ ದರ. ಉದಾಹರಣೆಗೆ ಷೇರು ಆಲ್ ಟೈಮ್ ಹೈ ತಲುಪಿದಾಗ ಪ್ರಾಫಿಟ್ ಬುಕಿಂಗ್ ಹೆಚ್ಚಾಗಬಹುದು. 7. ಅಪ್ಪರ್ ಆ್ಯಂಡ್ ಲೋವರ್ ಸರ್ಕಿಟ್. ಇದೇನೆಂದರೆ ದಿನದ ವ್ಯಾಪಾರದಲ್ಲಿ ಷೇರು ತಲುಪಬಹುದಾದ ಗರಿಷ್ಠ ಮತ್ತು ಕನಿಷ್ಠ ಬೆಲೆ ಮಿತಿಗಳನ್ನು ಸ್ಟಾಕ್ ಎಕ್ಸ್ಚೇಂಜ್ ಸಂಸ್ಥೆ ನಿಗದಿಪಡಿಸುತ್ತದೆ. ಇದರ ಉದ್ದೇಶ ಅತಿಯಾದ ಅನ್ಸರ್ಟಿನಿಟಿಯನ್ನು ತಡೆಯುವುದು. ಇದನ್ನು ಕೆಲವು ಷೇರುಗಳಿಗೆ ಕೆಲವು ರೀತಿಯಾಗಿ, ಅಂದರೆ 2, 5, 10 ಅಥವಾ 20 ಮಿತಿಗಳಲ್ಲಿ ಅಪ್ಪರ್ ಸರ್ಕಿಟ್ ಅಥವಾ ಲೋವರ್ ಸರ್ಕಿಟ್ಗೆ ಎಕ್ಸ್ಚೇಂಜ್ ನಿಗದಿಪಡಿಸುತ್ತವೆ. 8. ಲಾಂಗ್ ಪೊಸಿಷನ್. ಇದರರ್ಥ ಷೇರು ಖರೀದಿಸಿ ಬೆಲೆ ಏರಿಕೆಯಿಂದ ಲಾಭ ಪಡೆಯುವ ನಿರೀಕ್ಷೆ. ಉದಾಹರಣೆಗೆ ನೀವು TCS ಅನ್ನು ₹3,500 ಖರೀದಿಸಿ ₹3,700 ಮಾರಾಟ ಮಾಡಲು ಕಾಯ್ತಿದ್ರೆ ನೀವು ಲಾಂಗ್ ಪೊಸಿಷನ್ನಲ್ಲಿ ಇದ್ದೀರಿ ಎಂದರ್ಥ. 9. ಶಾರ್ಟ್ ಪೊಸಿಷನ್. ಮೊದಲು ಮಾರಾಟ ಮಾಡಿ ನಂತರ ಕಡಿಮೆ ಬೆಲೆಗೆ ಖರೀದಿಸುವ ತಂತ್ರ. ಉದಾಹರಣೆಗೆ ನಾನು ಫ್ಲಿಪ್ಕಾರ್ಟ್ನಲ್ಲಿ ಒಂದು ಹೊಸದಾಗಿ ಲಾಂಚ್ ಆಗುತ್ತಿರುವ ಮೊಬೈಲ್ ಫೋನಿಗೆ ರಿಜಿಸ್ಟರ್ ಮಾಡಿದ್ದೆ. ಆದರೆ ನನ್ನ ಸಹೋದ್ಯೋಗಿ ರಿಜಿಸ್ಟರ್ ಮಾಡಿರಲಿಲ್ಲ. ಅವನು ನನ್ನಿಂದ ₹16,500 ಫೋನ್ ಖರೀದಿಸಲು ಒಪ್ಪಿಕೊಂಡ. ಆದರೆ ಆವಾಗ ನನ್ನ ಬಳಿ ಫೋನ್ ಇರಲಿಲ್ಲ. ನಾನು ನಂತರ ಫೋನನ್ನು ₹14,000 ಖರೀದಿಸಿ ಅವನಿಗೆ ಕೊಟ್ಟೆ. ₹2,500 ಲಾಭ ಆಯಿತು. ಇದು ಶಾರ್ಟ್ ಟ್ರೇಡ್ ಮಾದರಿಯಂತಿದೆ. ಮೊದಲು ಮಾರಾಟ, ನಂತರ ಖರೀದಿ. ಷೇರು ಮಾರುಕಟ್ಟೆಯಲ್ಲಿ ವಿಪ್ರೋವನ್ನು ₹250 ಮಾರಾಟ ಮಾಡಿ ದರ ₹230 ಇಳಿದರೆ ಲಾಭ ₹20. ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ಶಾರ್ಟ್ ವ್ಯವಹಾರಗಳನ್ನು ಕ್ಯಾಶ್ ಸೆಗ್ಮೆಂಟ್ನಲ್ಲಿ ಅದೇ ದಿನ ಪೊಸಿಷನ್ ಕ್ಲೋಸ್ ಮಾಡಬೇಕು. 10. ಸ್ಕ್ವೇರ್ ಆಫ್, ಅಂದರೆ ಇತ್ತೀಚಿನ ಪೊಸಿಷನ್ ಕ್ಲೋಸ್ ಮಾಡುವುದು. ಉದಾಹರಣೆಗೆ ಲಾಂಗ್ ಪೊಸಿಷನ್ ಇದ್ದಾಗ ಮಾರಾಟ ಮಾಡುವುದು, ಶಾರ್ಟ್ ಪೊಸಿಷನ್ ಇದ್ದಾಗ ಖರೀದಿ ಮಾಡುವುದು. ನೋಟ್: ಸ್ಕ್ವೇರ್ ಆಫ್ ಎಂದರೆ ಹೊಸ ವ್ಯವಹಾರವಲ್ಲ, ಇತ್ತೀಚಿನ ಪೊಸಿಷನ್ ಅನ್ನು ಕ್ಲೋಸ್ ಮಾಡುವುದು ಮಾತ್ರ. 11. ಇಂಟ್ರಾಡೇ ಪೊಸಿಷನ್. ಇದರರ್ಥ ಅದೇ ದಿನ ಖರೀದಿ ಮತ್ತು ಮಾರಾಟ ಮುಗಿಸುವ ವ್ಯವಹಾರ. ಶಾರ್ಟ್ ಪೊಸಿಷನ್ಗಳು ಯಾವಾಗಲೂ ಇಂಟ್ರಾಡೇ ಆಗಿರುತ್ತವೆ. 12. OHLC, ಅಂದರೆ ಓಪನ್, ಹೈ, ಲೋ, ಕ್ಲೋಸ್. ಇದರರ್ಥ ಓಪನ್ ಅಂದರೆ ದಿನದ ಆರಂಭದ ದರ, ಹೈ ಎಂದರೆ ದಿನದ ಗರಿಷ್ಠ ದರ, ಲೋ ಎಂದರೆ ದಿನದ ಕನಿಷ್ಠ ದರ,
ಕ್ಲೋಸ್ ಎಂದರೆ ಮುಚ್ಚುವ ದರ. ಉದಾಹರಣೆಗೆ, ಎಸಿಸಿ ಕಂಪನಿಯ ಸೆಪ್ಟೆಂಬರ್ 26ರ OHLC ಎಂದರೆ ಓಪನ್ 1848, ಹೈ 1857, ಲೋ 1816 ಮತ್ತು ಕ್ಲೋಸ್ 1824. 13. ವಾಲ್ಯೂಮ್ ಎಂದರೆ ನಿರ್ದಿಷ್ಟ ದಿನದಲ್ಲಿ ಎಷ್ಟು ಷೇರುಗಳು ವ್ಯಾಪಾರಗೊಂಡವು ಎಂಬುದು. ಉದಾಹರಣೆಗೆ, ಎಸಿಸಿ 26ನೇ ಸೆಪ್ಟೆಂಬರ್ನಲ್ಲಿ ಸುಮಾರು 50 ಲಕ್ಷ ವಾಲ್ಯೂಮ್ ಹೊಂದಿತ್ತು. 14. ಮಾರ್ಕೆಟ್ ಸೆಗ್ಮೆಂಟ್ ವಿಭಾಗಗಳು: ಕ್ಯಾಪಿಟಲ್ ಮಾರ್ಕೆಟ್, ಷೇರುಗಳು ETF, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್, ಲಿವರೇಜ್ ಪ್ರಾಡಕ್ಟ್ಗಳು, ಕರೆನ್ಸಿ ಡೆರಿವೇಟಿವ್ಸ್, USD INR, ಯೂರೋ INR ಮುಂತಾದ ಕರೆನ್ಸಿ ಜೋಡಿಗಳು, ಹೋಲ್ಸೇಲ್ ಡೆಟ್ ಮಾರ್ಕೆಟ್, ಬಾಂಡ್ಗಳು, ಗವರ್ಮೆಂಟ್ ಸೆಕ್ಯೂರಿಟೀಸ್. ಟಿ. ಸಾರಾಂಶ: ಇವು ಷೇರು ಮಾರುಕಟ್ಟೆಯ ಪ್ರಮುಖ ಪದಗಳು. ನೀವು ಯಾವ ರೀತಿಯ ಹೂಡಿಕೆ ಮಾಡುತ್ತಿದ್ದರೋ ಈ ಪದಗಳ ಅರ್ಥ ತಿಳಿದಿದ್ದರೆ ಹೆಚ್ಚು ವಿಶ್ವಾಸದಿಂದ ಮುಂದುವರಿಯಬಹುದು. ಡಿಸ್ಕ್ಲೇಮರ್: ಗಮನಿಸಿ, ಹೂಡಿಕೆ ಮಾಡುವ ಮೊದಲು ನಿಮ್ಮ ಹಣಕಾಸು ಸಲಹೆಗಾರರೊಂದಿಗೆ ಚರ್ಚಿಸಿ.